ಫಾರಿನ್ ಎಜುಕೇಶನ್ ಯೋಚನೆ ಮಾಡ್ತಾ ಇದ್ದೀರಾ? ವಿಶ್ವದ 125ಕ್ಕೂ ಅಧಿಕ ಪ್ರಮುಖ ಯೂನಿವರ್ಸಿಟಿಗಳನ್ನ ಬೆಂಗಳೂರಲ್ಲೇ ಭೇಟಿ ಮಾಡೋ ಅವಕಾಶ ತಂದಿದೆ ಗ್ಲೋಬಲ್ ಡಿಗ್ರಿ ಸಂಸ್ಥೆ. ಹೋಟೆಲ್ ತಾಜ್, MG ರೋಡ್, ಬೆಂಗಳೂರು. ನವೆಂಬರ್ 8 ಬೆಳಿಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ. ಎಂಟ್ರಿ ಫ್ರೀ ಇರುತ್ತೆ. ಫ್ರೀ ರಿಜಿಸ್ಟ್ರೇಷನ್ಗೆ ಈ ನಂಬರ್ಗೆ ಕಾಲ್ ಮಾಡಿ ಅಥವಾ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ನಲ್ಲಿರೋ ಲಿಂಕ್ ಚೆಕ್ ಮಾಡಿ. ಒಂದು ಬೆಟ್ಟಕ್ಕೆ ಅಮೆರಿಕ ಚೀನಾ ಯುದ್ಧ, ಕಗ್ಗತ್ತಲ ಕಾಡಿಗೆ ಟ್ರಂಪ್ ಜಿನ್ಪಿಂಗ್ ಕುಸ್ತಿ, ಹಿಂದೂ ಮಹಾಸಾಗರದಲ್ಲಿ ನಡೀತಿರೋದಾದ್ರೂ ಏನು? ನಮಸ್ಕಾರ ಸ್ನೇಹಿತರೆ. ಯುದ್ಧ, ಈಗ ದೊಡ್ಡ ಯುದ್ಧ ಶುರುವಾಗಿದೆ. ಒಂದ್ ಕಡೆ ಗಾಜಾ, ಆ ಕಡೆ ಯುಕ್ರೇನ್, ಇಲ್ಲಿ ಪಾಕ್, ಇಲ್ಲಿ ಸುಡಾನ್, ಹೀಗೆ ಜಗತ್ತು ನಾನಾ ಯುದ್ಧಗಳಲ್ಲಿ ಮುಳುಗಿರೋ ಹೊತ್ತಲ್ಲಿ ಹೊಸ ಯುದ್ಧನೂ ಶುರುವಾಗಿದೆ. ಹಾಗಂತ ಈ ಸಲ ಯುದ್ಧ ವಿಮಾನ, ಯುದ್ಧ ನೌಕೆಗಳನ್ನ ಬಿಟ್ಟು ಅಲ್ಲಿ ಫೈಟ್ ಮಾಡ್ತಿಲ್ಲ. ಗಡಿಗಾಗಿ, ಧರ್ಮಕ್ಕಾಗಿನೂ ಕೂಡ ಕಿತ್ತಾಡ್ತಿಲ್ಲ. ಬದಲಿಗೆ ಅಮೆರಿಕ ಮತ್ತು ಚೀನಾ ಅನ್ನೋ ಬೃಹತ್ ರಾಷ್ಟ್ರಗಳು ಜಸ್ಟ್ ಒಂದೇ ಒಂದು ಗುಡ್ಡಕ್ಕೋಸ್ಕರ, ಒಂದು ಬೆಟ್ಟಕ್ಕೋಸ್ಕರ ಯುದ್ಧ ಶುರು ಮಾಡಿದೆ. ಕಗ್ಗಾಡಿನ ಗುಡ್ಡಕ್ಕಾಗಿ ಛಾಯಾ ಸಮರ, ಶಾಡೋ ವಾರ್ ಶುರು ಮಾಡಿದೆ. ನನಗೆ ಬೇಕು ಗುಡ್ಡ, ನನಗೆ ಬೇಕು ಗುಡ್ಡ ಅಂತ ಎಳಿತಾ ಇದ್ದಾರೆ. ವಿಷಯ ಏನು ಅಂದ್ರೆ, ಈ ಗುಡ್ಡ ಇಬ್ಬರ ಪಕ್ಕದಲ್ಲೂ ಇಲ್ಲ, ಇಬ್ಬರಿಗೂ ಸೇರಿಲ್ಲ. ಆದ್ರೆ ಮೂರನೇವರ ಜಾಗಕ್ಕಾಗಿ ಇವರು ಫೈಟ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಿದು ಗುಡ್ಡದ ರಹಸ್ಯ? ಯಾವುದು ಈ ಬೆಟ್ಟ? ಇದರಲ್ಲಿ ಭಾರತದ ಪಾತ್ರ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಕಡೆತನಕ ಮಿಸ್ ಮಾಡದೆ ನೋಡಿ. ಹಾಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೇ ಇರೋ ಪ್ರೀತಿಯ ವೀಕ್ಷಕರು ದಯವಿಟ್ಟು ವಿಡಿಯೋ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅನ್ನೋ ರಿಕ್ವೆಸ್ಟ್ನೊಂದಿಗೆ ಆರಂಭ ಮಾಡೋಣ. ಬ್ರಿಮಾ ಬೆಟ್ಟಕ್ಕಾಗಿ ತೀವ್ರ ಯುದ್ಧ, ಸಂಪತ್ತು ದೋಚೋಕೆ ಅಮೆರಿಕ ಚೀನಾ ಕದನ. ಸ್ನೇಹಿತರೆ, ಬ್ರಿಮಾ ಕೀನ್ಯಾದ ಪೂರ್ವ ಕರಾವಳಿಯಲ್ಲಿ ಹಿಂದೂ ಮಹಾಸಾಗರದ ಪಕ್ಕದಲ್ಲಿರೋ ಈ ಬೆಟ್ಟ ಈಗ ಜಾಗತಿಕ ಶಕ್ತಿಗಳ ದೊಡ್ಡ ಟಾರ್ಗೆಟ್ ಆಗಿದೆ. ವಿಶೇಷವಾಗಿ ಅಮೆರಿಕ ಮತ್ತು ಚೀನಾ ಪೈಪೋಟಿಗೆ ಇಳಿದಿವೆ. ಕಗ್ಗಾಡಿನ ಮಧ್ಯೆ 390 ಎಕರೆ ಭೂ ಪ್ರದೇಶದಲ್ಲಿ ಹರಡಿರೋ ಈ ಬೆಟ್ಟಕ್ಕಾಗಿ ಯುದ್ಧ ನಡೆಸ್ತಿವೆ. ಈಗ ಆಲ್ರೆಡಿ ಚೀನಾದ ದಂಡು ಅಧಿಕಾರಿಗಳು ಇಲ್ಲಿಗೆ ಭೇಟಿ ಕೊಡ್ತಾ ಇದ್ದು, ಅಮೆರಿಕ ಕೂಡ ತನ್ನ ರಾಯಭಾರಿಗಳನ್ನೇ ಇಳಿಸ್ತಾ ಇದೆ. ಅಲ್ಲಿನ ಅಧಿಕಾರಿಗಳೊಂದಿಗೆ ಸಾಲು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವರಿಗೆ ಸಿಗಬಾರ್ದು ಅಂತ ಇವ್ರಿಗೆ ಸಿಗಬಾರ್ದು ಅಂತ ಅವರು ಆಮಿಷ ಹೊಡ್ತಾ ಇದ್ದಾರೆ. ಇದರ ಕಾರಣ ಆ ಗುಡ್ಡದಲ್ಲಿ ಅಡಗಿರೋ ಸಂಪತ್ತು. ಬೆಟ್ಟದಲ್ಲಿದೆ $62 ಬಿಲಿಯನ್ ಸಂಪತ್ತು. ಕೆನ್ಯಾ ಒಳಗೊಂದು ಚಿನ್ನದಂತ ಲೋಕ. ಹೌದು, ಸಂಪತ್ತು. ಹಾಗಂತ ವಜ್ರದ ಗಣಿನೋ, ಚಿನ್ನದ ಗಣಿನೋ ಅಥವಾ ಅಪರೂಪದ ಮುತ್ತಿನ ಗಣಿನೋ ಅಂತ ಅನ್ಕೋಬೇಡಿ. ಇದಾಗಿದ್ರೆ ಈ ಪೈಪೋಟಿ ನಡೆಸ್ತಾ ಇರಲಿಲ್ಲ. ಆದ್ರೆ ಇಲ್ಲಿ ಇಡೀ ಜಗತ್ತಿಗೆ ಬೇಕಾದ ರೇರ್ ಅರ್ತ್ ಸಂಪತ್ತಿದೆ. ಬ್ರಿಟನ್ ಮತ್ತು ಕೆನಡಾ ಮೂಲದ ಕಾರ್ಜೆಕ್ ಮೈನಿಂಗ್ ಸಂಸ್ಥೆಯ ಅಂದಾಜಿನ ಪ್ರಕಾರ ಈ ಬೆಟ್ಟದಲ್ಲಿ ಬರೋಬ್ಬರಿ $62.4 ಬಿಲಿಯನ್ ಮೌಲ್ಯದ ರೇರ್ ಅರ್ತ್ ಇದೆ. ಅಂದ್ರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಸುಮಾರು 5.53 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವಷ್ಟು ರೇರ್ ಅರ್ತ್ ಎಲಿಮೆಂಟ್ಸ್ ಇದಾವೆ. ಜೊತೆಗೆ ನಿಯೋಬಿಯಂ ಅನ್ನೋ ಅಪರೂಪದ ಖನಿಜ ಕೂಡ ಇದೆ. ಈ ಖನಿಜವನ್ನ ಉಕ್ಕನ್ನ ಗಟ್ಟಿಗೊಳಿಸೋಕೆ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅಡ್ವಾನ್ಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಸಿಕ್ಕಾಪಟ್ಟೆ ಯೂಸ್ ಮಾಡಲಾಗುತ್ತೆ. ಇದೇ ಈಗ ಎಲ್ಲರ ಆಸೆಗೆ ಕಾರಣ ಆಗಿದೆ. ಯಾಕಂದ್ರೆ ರೇರ್ ಅರ್ತ್ ವಿಚಾರದಲ್ಲಿ ಅಮೆರಿಕ ಬಾಲ ಸುಟ್ಟ ಬೆಕ್ಕಿನ ತರ ಆಡ್ತಿದೆ. ರೇರ್ ಅರ್ತ್ ಎಲ್ಲ ಚೀನಾ ಕೈಲಿರೋದ್ರಿಂದ ಚೀನಾ ಅವಲಂಬನೆಯಿಂದ ಹೊರ ಬರಬೇಕು ಅಂತ ಅಮೆರಿಕ ಒದ್ದಾಡ್ತಿದೆ. ಅತ್ತ ತನ್ನ ತೋಳನ್ನ ಇನ್ನಷ್ಟು ಗಟ್ಟಿ ಮಾಡ್ಕೋಬೇಕು ಅಂತ, ತನ್ನ ಮುಷ್ಟಿಯನ್ನ ಇನ್ನಷ್ಟು ಬಿಗಿ ಮಾಡ್ಕೋಬೇಕು ಅಂತ ರೇರ್ ಅರ್ತ್ ಸಪ್ಲೈ ಚೈನ್ ಮೇಲೆ ಕಂಟ್ರೋಲ್ ಅನ್ನ ಚೈನಾ ಕೂಡ ಇದನ್ನು ತೆಗೆಗೆ ಹಾಕೊಳ್ಳೋಕೆ, ಬೆಟ್ಟವನ್ನ ಕೂಡ ಬಡಿದು ಬಾಯಿಗೆ ಹಾಕೊಳ್ಳೋಕೆ ಪ್ರಯತ್ನ ಪಡ್ತಾ ಇದೆ. ಇದರ ಪರಿಣಾಮ ಎರಡು ಕಡೆಯಿಂದ ಕೆನ್ಯಾಗೆ ಆಮಿಷಗಳ ಸುರಿಮಳೆಯಾಗ್ತಾ ಇದ್ದು, ನನಗ್ ಕೊಡು ಅಂತ ಮುಗಿಬಿದ್ದಿದ್ದಾರೆ. ಈಗ ಆಲ್ರೆಡಿ ಕೆನ್ಯಾಗೆ ಅಮೆರಿಕದ ಮಧ್ಯಂತರ ರಾಯಭಾರಿಯಾಗಿದ್ದ ಮಾರ್ಕ್ ಡಿಲಾರ್ಡ್ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇತ್ತ ಡ್ರ್ಯಾಗನ್ ಚೈನಾ ಕೂಡ ತನ್ನವರನ್ನ ಕಳಿಸಿ ಮೈನಿಂಗ್ಗೆ ಬೇಡಿಕೆ ಇಡ್ತಾ ಇದೆ. ಬರೀ ಇಷ್ಟೇ ಅಲ್ಲ, ಆಸ್ಟ್ರೇಲಿಯಾ ಕೂಡ ಇಲ್ಲಿ ಡ್ರಿಲ್ ಮಾಡ್ತೀನಿ ಅಂತ ಹೊರಟಿದೆ. ಇತ್ತೀಚೆಗಷ್ಟೇ ಆಸ್ಟ್ರೇಲಿಯಾದ ರೇರೆಕ್ಸ್ ಮತ್ತು ಇಲುಕಾ ರಿಸೋರ್ಸಸ್ ಅನ್ನೋ ಕಂಪನಿಗಳು ನಾವಿಲ್ಲಿ ರೇರ್ ಅರ್ತ್ ಗಣಿಗಾರಿಕೆಯನ್ನು ಎಕ್ಸ್ಪ್ಲೋರ್ ಮಾಡ್ತೀವಿ ಅಂತ ಬಿಡ್ ಘೋಷಣೆ ಮಾಡಿವೆ. ಜೊತೆಗೆ ನಾವಿಬ್ರು ಸೇರಿ ಕೆಲಸ ಮಾಡ್ತೀವಿ, ನಮಗೆ ಡ್ರಿಲ್ ಮಾಡೋಕೆ ಅವಕಾಶ ಕೊಡಿ, ಲೈಸೆನ್ಸ್ ಕೊಡಿ ಅಂತ ಕೆನ್ಯಾದ ಗಣಿಗಾರಿಕೆ ಇಲಾಖೆ ಮುಂದೆ ಪ್ರಪೋಸಲ್ ಕೂಡ ಇಟ್ಟಿವೆ. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಸೆವೆನ್ ಸೈನ್ಸ್ ಟೂರಿಸಂ ಕಂಪನಿ ಅಂಡಮಾನ್ಗೆ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ $51,700 ಮಾತ್ರ. ಅಂಡಮಾನ್ 4 ನೈಟ್ 5 ಡೇಸ್ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೇಲ್ಸ್, ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಬರ್ಥಂಗ್ ಐಲ್ಯಾಂಡ್ ಟೂರ್, ಲೈಮ್ ಸ್ಟೋನ್ ಕೇವ್, ಎಲಿಫೆಂಟ್ ಬೀಚ್ ಟೂರ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಪ್ರೈವೇಟ್ ಫೆರಿ ಟಿಕೆಟ್ಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲ ಇರುತ್ತೆ. ಹೊರಡೋದಿನ 25 ನವೆಂಬರ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಬೆಟ್ಟ ಮುಟ್ಟಿದ್ರೆ ಬಿಡಲ್ಲ,
ಏನೋ ಜಾಗತಿಕ ಶಕ್ತಿಗಳು ಈ ಬೆಟ್ಟವನ್ನ ಡ್ರಿಲ್ ಮಾಡೋಕೆ ಕೆನ್ಯಾ ಬಳಿ ಗೋಗರಿತಿದ್ದಾರೆ. ಆದರೆ ಈ ವಿಚಾರದಲ್ಲಿ ಒಂದು ನಿರ್ಧಾರಕ್ಕೆ ಬರೋಕೆ ಖುದ್ದು ಕೆನ್ಯಾಗೂ ಆಗ್ತಾ ಇಲ್ಲ. ಯಾಕಂದ್ರೆ ಈ ಭಾಗದಲ್ಲಿ ಡಿಗೋ ಅನ್ನೋ ಜನಾಂಗ ಪ್ರಬಲ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರೀ, ನೀವ್ ಯಾರ್ರೀ ಮಾತಾಡಕ್ಕೆ? ಏನ್ ಬೆಟ್ಟ ಆಗಿದ್ದೀನಿ ಏನದ ಅನ್ಕೊಂಡಿದ್ದೀರಾ? ನಮ್ ಜಾಗ ಇದು, ಪವಿತ್ರ ಜಾಗ ಇದು. ಸಸ್ಯ ಪ್ರಾಣಿಗಳಿಗೆ ಜೀವ ಸೆಲೆ ಈ ಬೆಟ್ಟ. ನಮಗೆ ದೇವರು ಅನ್ನ ಮತ್ತು ನೀರು ಕೊಡ್ತಾ ಇರೋ ದೇವರು ಗುಡ್ಡ ಇದು. ಔಷಧಿ, ಆಹಾರ, ಸಂಸ್ಕೃತಿ, ಸಂಸ್ಕಾರ ಎಲ್ಲವನ್ನು ಇದು ನಮಗೆ ಕಾವಲು ಕಾಯ್ತಾ ಇದೆ. ಸೊ ಇದನ್ನ ಅಗಿಯಕ್ಕೆ ನಾವು ಬಿಡಲ್ಲ. ಇಲ್ಲಿ ಪೂಜಾ ಸ್ಥಳಗಳಿವೆ. ಈ ಬೆಟ್ಟದಲ್ಲಿ ನಮ್ಮ ಪೂರ್ವಜರು ಇನ್ನೂ ಕೂಡ ಇದ್ದಾರೆ, ಅವರ ಆತ್ಮಗಳು. ತೊಲಗೆ ಇಲ್ಲಿಂದ ಅಂತ ಹೇಳಿ ಅವರು ಗಲಾಟೆ ಮಾಡ್ತಿದ್ದಾರೆ. ಈ ಮದಗಜಗಳಿಂದ ನಮ್ಮನ್ನ ರಕ್ಷಿಸಿ ಅಂತ ಕೆನ್ಯಾ ಸರ್ಕಾರಕ್ಕೆ ರಿಕ್ವೆಸ್ಟ್ ಕೂಡ ಮಾಡಿದ್ದಾರೆ. ಆದ್ರೆ ಅಮೆರಿಕ, ಚೈನಾಗಳು ಅಲ್ಲಿಗೆ ಬಿಡ್ತಾ ಇಲ್ಲ. ಏನಾದ್ರೂ ಮಾಡಿ ಮನವೊಲಿಸಬೇಕು, JCB ಇಳಿಸಿ ಬಗಿಬೇಕು ಅಷ್ಟೇ. ಜೊತೆಗೆ ಈ ಜನಾಂಗದಲ್ಲೇ, ಈ ಬುಡಕಟ್ಟು ಜನರಲ್ಲೇ ಇನ್ನೊಂದು ಗುಂಪಿದೆ. ಅವ್ರಿಗೆ ಸ್ವಲ್ಪ ಬೇಗ ಮಾಡರ್ನ್ ಆಗಬೇಕು, ಗಣಿಗಾರಿಕೆ ಮಾಡೋಣ, ದುಡ್ಡು ಮಾಡೋಣ ಅನ್ನೋ ಆಸೆ. ಗಣಿಗಾರಿಕೆ ಮಾಡೋದ್ರಿಂದ ನಾವು ಬಡತನದಿಂದ ಹೊರಗೆ ಬರ್ಬೋದು. ಇದು ನಮಗೆ ಅಪರೂಪದ ಅವಕಾಶ. ಖನಿಜ ಸಂಪತ್ತಿರುವಾಗ ನಾವ್ಯಾಕೆ ಬಡವರಾಗಿ ಸಾಯಬೇಕು ಅಂತ. ಕಾಂತಾರ ಸೆಕೆಂಡ್ ಮೂವಿನಲ್ಲಿ ವ್ಯಾಪಾರ ಮಾಡೋಣ ಅಂತ ಹೇಳಿ ಇಂಟರ್ನ್ಯಾಷನಲ್ ಟ್ರೇಡ್ಗೆ ಹೊರಡ್ತಾರಲ್ಲ ಹೀರೋ, ಅದೇ ತರ. ಹೀಗಾಗಿ ಇಲ್ಲಿ ಈ ಬೆಟ್ಟ ಯಾರಿಗೆ ಸಿಗುತ್ತೆ ಅನ್ನೋ ಕುತೂಹಲ ಈಗ ಜಾಸ್ತಿ ಆಗ್ತಾ ಇದೆ. ಏನೋ ಸ್ನೇಹಿತರೆ, ಒಂದು ಸಣ್ಣ ರಿಮೈಂಡರ್, ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಶುರುವಾಗಿದೆ. ದಿನಕ್ಕೆ ₹1 ಕಮ್ಮಿ ದರದಲ್ಲಿ ನೀವು ಕೂಡ ಮೆಂಬರ್ ಆಗಬಹುದು. ಅಲ್ಲಿ ಮೆಂಬರ್ಸ್ ಓನ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋಸ್ ಬರ್ತಾ ಇದೆ. ಲೈವ್ ಇಂಟರಾಕ್ಷನ್ ಕೂಡ ಅಲ್ಲಿ ಸಿಗುತ್ತೆ ಮೆಂಬರ್ಸ್ಗೆ. ಆ ಮೆಂಬರ್ ಓನ್ಲಿ ವಿಡಿಯೋಸ್ಗೆ ನಮ್ಮ ಚಾನೆಲ್ ಕಡೆಯಿಂದ ಹಾಕೋ ಯಾವುದೇ ಆಡ್ಸ್ ಕೂಡ ಇರೋದಿಲ್ಲ. ಇದರಿಂದ ನಾವು ಇನ್ನೂ ಉತ್ತಮ ಗುಣಮಟ್ಟದ ವರದಿಯನ್ನ ತರೋಕೆ ಶಕ್ತಿ ಸಿಗುತ್ತೆ ಕೂಡ. ಆಂಡ್ರಾಯ್ಡ್ ಯೂಸರ್ಸ್ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಾಮೆಂಟ್ ಅನ್ನ ಚೆಕ್ ಮಾಡಿ. ಬನ್ನಿ ವರದಿಗೆ ವಾಪಸ್ ಆಗೋಣ. ಕೆನ್ಯಾ ಸರ್ಕಾರದ ವಾದ ಏನು? ಈ ಬೆಟ್ಟದ ವಿಚಾರದಲ್ಲಿ ಕೆನ್ಯಾ ಸರ್ಕಾರದ ಪಾತ್ರ ದೊಡ್ಡದು. ಆದ್ರೆ ಕೆನ್ಯಾ ಸದ್ಯಕ್ಕೆ ಅಗ್ರೆಸಿವ್ ಆಗಿ ನಡ್ಕೋತಿಲ್ಲ. ಹಾಗೆ ನೋಡಿದ್ರೆ ಕೆನ್ಯಾ ಸರ್ಕಾರ ಕೂಡ ಇದನ್ನ ಡ್ರಿಲ್ ಮಾಡಿ ಶ್ರೀಮಂತ ಆಗಬೇಕು ಅನ್ನೋ ಕನಸು ಕಾಣುತ್ತಿದೆ. ಇದೇ ವರ್ಷದಲ್ಲಿ ಗಣಿಗಾರಿಕೆ ವಲಯವನ್ನ ಸುಧಾರಿಸೋಕೆ ಹಲವು ಸುಧಾರಣಾ ಕ್ರಮಗಳನ್ನ ಜಾರಿಗೆ ತಂದಿದೆ. ವಿದೇಶಿ ಕಂಪನಿಗಳಿಗೆ ಬಾಗಿಲು ಓಪನ್ ಮಾಡಿದೆ. ತೆರಿಗೆ ವಿನಾಯಿತಿಗಳನ್ನ ಘೋಷಿಸಿದೆ. ಲೈಸೆನ್ಸ್ಗಾಗಿ ಕಾಯಬೇಡಿ, ಬನ್ನಿ ಬೇಗ ಲೈಸೆನ್ಸ್ ಕೊಡ್ತೀವಿ ಅಂತ ಹೇಳ್ತಿದೆ. ಆದರೆ ಕೆನ್ಯಾಗೆ ಇದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಇಲ್ಲಿ ಯಾರಿಗೋ ಒಬ್ಬರಿಗೆ ಬಿಟ್ಟು ಕೊಟ್ರೆ ಅದು ಮತ್ತೊಬ್ಬರ ಕೋಪಕ್ಕೆ ಕಾರಣ ಆಗುತ್ತೆ. ಎರಡನೇದಲ್ಲಿ ಜನ ಸಮಾಧಾನದಿಂದ ಇರಲ್ಲ. ಈ ಮ್ರೀಮಾ ಬೆಟ್ಟದಲ್ಲಿ ಡ್ರಿಲ್ ಮಾಡಿ ಅಂತ ಕೆನ್ಯಾ ಸರ್ಕಾರ ಕಾರ್ಟೆಕ್ ಮೈನಿಂಗ್ ಕೆನ್ಯಾ ಲಿಮಿಟೆಡ್ ಅನ್ನೋ ಕಂಪನಿಗೆ 2013ರಲ್ಲಿ 12 ವರ್ಷಗಳ ಹಿಂದೆ ಲೈಸೆನ್ಸ್ ಕೊಟ್ಟಿತ್ತು. ಆದರೆ ಮ್ರೀಮಾ ಬೆಟ್ಟ ಮೀಸಲು ಅರಣ್ಯ ಪ್ರದೇಶ ಆದ ಕಾರಣ ದೊಡ್ಡ ಪ್ರತಿಭಟನೆಯಾಗಿ ಮುಟ್ಟಕ್ಕೆ ಬಿಟ್ಟಿರಲಿಲ್ಲ ಅವರು. ಅದು ನೈಸರ್ಗಿಕ ಪರಂಪರೆಯ ಜಾಗ, ಲೈಸೆನ್ಸ್ ರದ್ದಾಗಬೇಕು ಅಂತ ಭಾರಿ ಗಲಾಟೆ ಮಾಡಿದ್ರು. ಹೀಗಾಗಿ ಈ ಲೈಸೆನ್ಸ್ ಅನ್ನೇ ಸರ್ಕಾರ ಕ್ಯಾನ್ಸಲ್ ಮಾಡಬೇಕಾಯ್ತು. ಅಲ್ಲಿನ ಕೋರ್ಟ್ ಕೂಡ ಈ ಮೈನಿಂಗ್ ಲೈಸೆನ್ಸ್ ಅನ್ನ ಇನ್ವ್ಯಾಲಿಡ್ ಅಂತ ಹೇಳ್ತು. ಹೀಗಾಗಿ ಈ ಮ್ರೀಮಾ ಬೆಟ್ಟದಲ್ಲಿ ಮೈನಿಂಗ್ ಮಾಡೋಕೆ ಕೆನ್ಯಾ ಸರ್ಕಾರ ಹಿಂದು ಮುಂದೆ ನೋಡ್ತಾ ಇದೆ. ಭಾರತ ಏನ್ ಮಾಡ್ತಾ ಇದೆ? ಭಾರತ ಜಾಸ್ತಿ ಫೋಕಸ್ ಮಾಡ್ತಿಲ್ಲ ಇದ್ರ ಬಗ್ಗೆ. ಆದ್ರೆ ಕೆನ್ಯಾದ ಬೇರೆ ಗಣಿಗಳಲ್ಲಿ ಭಾರತ ಹೆಚ್ಚು ತೊಡಗಿಸಿಕೊಳ್ಳೋಕೆ ಯೋಚನೆ ಮಾಡ್ತಾ ಇದೆ ಬೇರೆ ಕಡೆ. ಯಾಕಂದ್ರೆ ಭಾರತ ಕೆನ್ಯಾ ಒಳ್ಳೆ ಸಂಬಂಧವನ್ನ ಹೊಂದಿದ್ದಾರೆ. ಇವತ್ತು ಚೀನಾ, UAE ಬಿಟ್ರೆ ಕೆನ್ಯಾದ 3ನೇ ಅತಿ ದೊಡ್ಡ ಟ್ರೇಡಿಂಗ್ ಪಾರ್ಟ್ನರ್ ಅಂದ್ರೆ ಅದು ಭಾರತ. 2023-24 ಆರ್ಥಿಕ ವರ್ಷದಲ್ಲಿ 2 ರಾಷ್ಟ್ರಗಳ ನಡುವೆ ಬರೋಬ್ಬರಿ $3 ಬಿಲಿಯನ್ ಅಧಿಕ ವ್ಯಾಪಾರ ಆಗಿದೆ. ಇದರಲ್ಲಿ ಭಾರತವೇ $3 ಬಿಲಿಯನ್ ಮೌಲ್ಯದ ವಸ್ತುಗಳನ್ನ ಕೆನ್ಯಾಗೆ ರಫ್ತು ಮಾಡಿದೆ. ಕೆನ್ಯಾ ಬರೀ $176 ಮಿಲಿಯನ್ ಮೌಲ್ಯದ ಸರಕುಗಳನ್ನ ಭಾರತಕ್ಕೆ ಕಳಿಸಿದೆ. ನಮಗೆ ಹೆವಿ ಟ್ರೇಡ್ ಸರ್ಪ್ಲಸ್ ಇದೆ. ಮ್ಯಾನುಫ್ಯಾಕ್ಚರಿಂಗ್, ಫಾರ್ಮಾಸ್ಯೂಟಿಕಲ್ಸ್, ಟೆಲಿಕಾಂ, ಇನ್ಫಾರ್ಮೇಶನ್ ಟೆಕ್ನಾಲಜಿ, ರಿಯಲ್ ಎಸ್ಟೇಟ್, ಬ್ಯಾಂಕಿಂಗ್, ಆಗ್ರೋ ಪ್ರೊಸೆಸಿಂಗ್ ಕ್ಷೇತ್ರಗಳಲ್ಲಿ ಭಾರತ ಗಮನಾರ್ಹವಾಗಿ ಹೂಡಿಕೆಯನ್ನು ಮಾಡಿದೆ. ಸುಮಾರು 200ಕ್ಕೂ ಅಧಿಕ ಭಾರತೀಯ ಕಂಪನಿಗಳು ಕೆನ್ಯಾದ ಹಲವು ವಲಯಗಳಲ್ಲಿ ಕೆಲಸ ಮಾಡ್ತಿವೆ. ಜೊತೆಗೆ ಮೈನಿಂಗ್ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿ ಅಂತ ಕೆನ್ಯಾ ಭಾರತೀಯ ಕಂಪನಿಗಳಿಗೆ ಆಹ್ವಾನ ಕೊಟ್ಟಿದೆ. ನಿಮಗೆ ಅನುಕೂಲ ಆಗೋ ಹಾಗೆ ತೆರಿಗೆ ವಿನಾಯಿತಿ ಕೊಡ್ತೀವಿ ಎಂದಿದೆ. ಹೀಗಾಗಿ ಭಾರತಕ್ಕೆ ಫ್ಯೂಚರ್ನಲ್ಲಿ ಮೈನಿಂಗ್ ಮಾಡೋಕೆ ಅವಕಾಶ ಅಲ್ಲಿ ಇದ್ದೇ ಇರುತ್ತೆ. ಆದರೆ ಈ ಮ್ರೀಮಾ ವಿಚಾರದಲ್ಲಿ ಭಾರತ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಯಾಕಂದ್ರೆ ಭಾರತದ ಬಳಿಯೇ ಜಗತ್ತಿನ 7-8% ರೇರ್ ಅರ್ತ್ ಮಿನರಲ್ಸ್ ಇದೆ. ನಮ್ಮ ಹತ್ರ ಇರೋದನ್ನೇ ತೋಡ್ಬಿಟ್ಟು ನಾವಿನ್ನೂ ಪ್ರೋಸೆಸ್ ಮಾಡೋದನ್ನ ಕಲ್ತ್ಕೊಂಡಿಲ್ಲ, ಮಾಡ್ತಾ ಇಲ್ಲ. ಇಂಡಸ್ಟ್ರಿಯಲ್ ಸ್ಕೇಲ್ ನಲ್ಲಿ ಗಣಿಗಾರಿಕೆ ಮತ್ತು ಪ್ರೊಸೆಸಿಂಗ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡ್ತಿಲ್ಲ. ಇನ್ನು ಕೆನ್ಯಾದಲ್ಲಿ ಅವರಿಬ್ರು ಹೊಡೆದಾಡಬೇಕಾದ್ರೆ ಮಧ್ಯದಲ್ಲಿ ನನಗೂ ಕೂಡ ಬೆಟ್ಟ, ಅವರಿಬ್ರಿಗೆ ಬೇಡ ಅಂತ ಹೋಗೋದ್ರಲ್ಲಿ ಲಾಜಿಕ್ ಇಲ್ಲ ಅನ್ನೋದು ಭಾರತಕ್ಕೂ ಕೂಡ ಗೊತ್ತು ಸದ್ಯಕ್ಕೆ. ಇನ್ನು ಸ್ನೇಹಿತರೆ, ಈ ರೇರ್ ಅರ್ತ್ ಮಿನರಲ್ಸ್ಗೆ ಸಂಬಂಧಪಟ್ಟಂತೆ ನಾವು ಕಂಪ್ಲೀಟ್ ಮಾಹಿತಿಯ ರಿಪೋರ್ಟ್ ಅನ್ನ ಇಲ್ಲಿ ಮಾಡಿದ್ವಿ. ನೀವು ಇದನ್ನ ಚೆಕ್ ಮಾಡಬಹುದು, ಯಾರೆಲ್ಲ ನೋಡಿಲ್ಲ ಅವರು. ಹಾಗೆ ಸ್ನೇಹಿತರೆ, ಈ ವರದಿ ಬಗ್ಗೆ ನಿಮ್ಮ ಒಪಿನಿಯನ್ ತಿಳಿಸಬಹುದು. ಥ್ಯಾಂಕ್ ಯು ಸೋ ಮಚ್. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ನೀವು ಅದನ್ನ ಚೆಕ್ ಮಾಡಬಹುದು, ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.